ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ಖಾಕಿ ಅಲರ್ಟ್ ಆಗಿದೆ. ಕೊರಿಯರ್ ಮೂಲಕವಾಗಿ ಮಾದಕ ವಸ್ತುಗಳ ಸಾಗಾಟ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿತ್ತು. ಬೆಂಗಳೂರಿನ ಕೊರಿಯರ್ ಏಜೆನ್ಸಿಗಳ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿದೆ. ಬೆಂಗಳೂರು ಸಿಸಿಬಿ ಪೊಲೀಸ್ ಅವರಿಂದ ಸ್ಪೆಷಲ್ ಡ್ರೈವ್ ನಡೆಸಲಾಗಿದೆ. ಸಂಪಂಗಿ ರಾಮನಗರ ಕಲಾಸಿಪಾಳ್ಯದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಕೊರಿಯರ್ ಏಜೆನ್ಸಿಯಲ್ಲಿ ಡಾಗ್ ಸ್ಕ್ವಾಡ್ನಿಂದ ಶೋಧವನ್ನು ನಡೆಸಲಾಗಿದೆ. ಡ್ರಗ್ಸ್ ಮಾರಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಸಿಸಿಬಿ ಮುಂದಾಗಿದೆ. ಮಾಹಿತಿಗಳಂತೂ ಸಿಕ್ಕೇ ಇರುತ್ತೆ. ನಿಮಗೆ ನೆನಪಿರಬಹುದು, ಈ ರಿಜಿಸ್ಟರ್ ಪೋಸ್ಟ್ ಬರುತ್ತಲ್ಲ, ಅದ್ರ ಮೂಲಕವಾಗಿನೂ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಿದ್ದನ್ನ ಪತ್ತೆ ಹಚ್ಚಿದ್ರು. ಒಂದಷ್ಟು ರಿಜಿಸ್ಟರ್ ಪೋಸ್ಟ್ಗಳು ತಗೊಳ್ದೇನೆ ಹಾಗೇ ಇತ್ತಂತೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಡ್ರಗ್ಸ್ ಇತ್ತು. ಇದೀಗ ಮತ್ತೊಂದು ಹಂತ ಮುಂದೆ ಹೋಗಿ ಕೊರಿಯರ್ಗಳನ್ನ ಯಾರು ಸಪ್ಲೈ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ವಸ್ತುಗಳಲ್ಲಿ ಡ್ರಗ್ಸ್ ಅನ್ನ ಇಟ್ಟು ಪಾರ್ಸಲ್ ಮಾಡ್ತಾ ಇರುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಕೊರಿಯರ್ ಏಜೆನ್ಸಿಗಳ ಮೇಲೂ ಕೂಡ ಇದೀಗ ಡಾಗ್ ಸ್ಕ್ವಾಡ್ ಸಹಾಯದಿಂದ ಶೋಧವನ್ನ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಯಾವ ರೂಪದಲ್ಲೂ ಬೇಕಿದ್ರೂ ಡ್ರಗ್ಸ್ ಅನ್ನ ಸಪ್ಲೈ ಮಾಡಬಹುದು. ಕೊರಿಯರ್ ಮೂಲಕವಾಗಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದ್ ಕಡೆ ನ್ಯೂ ಇಯರ್ ಬರ್ತಾ ಇದೆ. ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಬೆಂಗಳೂರು, ಮುಂಬೈ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪಾರ್ಟಿಯನ್ನ ಆಯೋಜಿಸಿರ್ತಾರೆ. ನಶೆಗಾಗಿ ಈ ರೀತಿಯಾದಂತ ಡ್ರಗ್ಸ್ ಸಪ್ಲೈಯನ್ನ ಮಾಡ್ತಾರೆ. ಪೆಡ್ಲರ್ಗಳ ಮೂಲಕವಾಗಿ ಅಥವಾ ವ್ಯಕ್ತಿಗಳ ಮೂಲಕವಾಗಿ ಈ ರೀತಿಯಾಗಿ ಡ್ರಗ್ಸ್ ಸಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂತ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಕೊರಿಯರ್ ಆದ್ರೆ ಇದು ಬಹಳ ಸುಲಭವಾದಂತ ಮಾರ್ಗ. ರಿಜಿಸ್ಟರ್ ಪೋಸ್ಟ್ಗಳ ಮೂಲಕವೂ ಯಾವುದೇ ಅನುಮಾನ ಇಲ್ಲದ ರೀತಿಯಾಗಿ ಸಪ್ಲೈ ಮಾಡಬಹುದು. ಇವೆಲ್ಲ ಮಾಹಿತಿಗಳು ಸಿಸಿಬಿಗೆ ಸಿಕ್ಕಿರುತ್ತೆ. ಹಾಗಾಗಿ ಇವತ್ತು ಕೊರಿಯರ್ ಏಜೆನ್ಸಿಗಳ ಮೇಲೆ ಸಿಸಿಬಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದೆ. ಒಳಭಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಕೊರಿಯರ್ ಆಫೀಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಬಾಕ್ಸಸ್ಗಳಿರುತ್ತೆ. ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಡಾಗ್ ಸ್ಕ್ವಾಡ್ ಸಹಾಯದಿಂದ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಆಗ್ಲೇ ಹೇಳಿದಾಗೆ ನ್ಯೂ ಇಯರ್ ಪಾರ್ಟಿ ಬರ್ತಾ ಇರುವಂತಹ ಸಂದರ್ಭ, ಪಾರ್ಟಿಗಳು ಹೆಚ್ಚಾಗಿ ನಡೆಯುವಂತ ನಗರ ಪ್ರದೇಶಗಳಲ್ಲಿ ಡ್ರಗ್ಸ್ ಜಾಲ ನಡೀತಾನೆ ಇರುತ್ತೆ. ಪ್ರತಿ ವರ್ಷವೂ ಕೂಡ ಇಂತಹ ಕೇಸ್ಗಳು ಕಾರಣ ಸಿಗ್ತಾ ಇದಾವೆ. ಈ ಬಾರಿ ಮುಂಚೆನೆ ಅಲರ್ಟ್ ಆಗಿ ಅಲ್ಲಲ್ಲಿ ರೇಡ್ಗಳು ನಡೀತಾ ಇದೆ. ಈ ಕೊರಿಯರ್ ಆಫೀಸ್ ರೇಡ್ ನಲ್ಲಿ ಏನೇನ ಸಿಗ್ತಾ ಇದೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಜಗದೀಶ್? ಖಂಡಿತ ಹೊಸ ವರ್ಷ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ರೀತಿಯಾದಂತಹ ಒಂದು ಪಾರ್ಟಿ ಹಬ್ ಶೋ ಉಂಟಾಗುತ್ತೆ. ಜೊತೆಗೆ ಸಾಕಷ್ಟು ಜನ ಬೆಂಗಳೂರಿಗೆ ಆಗಮಿಸ್ತಾರೆ. ಜೊತೆಗೆ ಹೈಫೈ ಪಾರ್ಟಿಗಳು ಕೂಡ ಹೆಚ್ಚಾಗುತ್ತೆ. ಈ ನಡುವೆ ನಗರದಲ್ಲಿ ಡ್ರಗ್ಸ್ಗಳು ಕೂಡ ಈ ಹಿಂದೆ ಬಳಕೆ ಆಗಿರುವಂತಹ ಒಂದು ಅಂಶಗಳು ಕೂಡ ಕಂಡು ಬಂದಿದೆ. ಹಾಗಾಗಿ ಈ ಬಾರಿ ನಗರ ಪೊಲೀಸ್ ಆಯುಕ್ತರು ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಡ್ರಗ್ಸ್ಗಳು ಈ ಬಾರಿಯ ನ್ಯೂ ಇಯರ್ ನಲ್ಲಿ ಬಳಕೆ ಆಗಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಸಿಸಿಬಿ ಅಧಿಕಾರಿಗಳು ಒಂದು ಸ್ಪೆಷಲ್ ಡ್ರೈವ್ ಅನ್ನ ಆರಂಭಿಸಿರುವಂತದ್ದು. ಪ್ರಮುಖವಾಗಿ ಕೊರಿಯರ್ ಏಜೆನ್ಸಿಗಳನ್ನ ಒಂದು ಪರಿಶೀಲನಾ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಡಾಗ್ ಸ್ಕ್ವಾಡ್ ಅನ್ನು ಕೂಡ ಕರೆದುಕೊಂಡು. ಅದೇ ರೀತಿಯಲ್ಲಿ ಈಗಾಗಲೇ ಹಲವು ಕಡೆ ಒಂದು ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕಲಾಸಿಪಾಳ್ಯದಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ನ ಏಜೆನ್ಸಿ ಏನಿದೆ, ಇಲ್ಲೂ ಕೂಡ ಒಂದಷ್ಟು ಸರ್ಚಿಂಗ್ ಆಪರೇಷನ್ ಅನ್ನ ಈಗಾಗಲೇ ಆರಂಭಿಸಿದ್ರು. ಸರಿಸುಮಾರು ಒಂದು ಅರ್ಧ ಗಂಟೆಗೆ ಹೆಚ್ಚು ಸಮಯ ಇಲ್ಲಿ ಪರಿಶೀಲನೆಯನ್ನ ಮಾಡಲಾಯಿತು. ಬಂದಂತಹ ಒಂದು ಏನು ಕೊರಿಯರ್ಗಳೇನಿರ್ತವೆ ಅವೆಲ್ಲವನ್ನು ಕೂಡ ಒಂದು ಪರಿಶೀಲನೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ನಗರದಲ್ಲಿ ಡ್ರಗ್ಸ್ಗಳು ಬರುವಂತಹ ಮಾರ್ಗಗಳೇನಿವೆ ಅವುಗಳಲ್ಲಿ ಕೊರಿಯರ್ ಕೂಡ ಒಂದಾಗಿದೆ. ಈ ಹಿಂದೆ ಕೂಡ ಪೋಸ್ಟ್ ಆಫೀಸ್ನಲ್ಲೂ ಕೂಡ ವಿದೇಶದಿಂದ ಡ್ರಗ್ಸ್ ಬಂದಿರುವಂತಹ ಅಂಶಗಳು ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಯಾವುದೇ ರೀತಿಯಾದಂತಹ ಕೊರಿಯರ್ಗಳಲ್ಲಿ ಡ್ರಗ್ಸ್ಗಳು ಬರ್ತಿದ್ಯಾ, ಹೇಗೆ ಬರ್ತಿವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಈಗಾಗಲೇ ಗ್ಯಾದರ್ ಮಾಡ್ಕೊಂಡಿದ್ರು. ಆ ನಿಟ್ಟಲ್ಲಿ ಈ ಬಾರಿ ಇನ್ನೇನು ಕೆಲವೇ ದಿನಗಳಿದೆ ಹೊಸ ವರ್ಷಕ್ಕೆ. ಹಾಗಾಗಿ ಯಾವ್ಯಾವ ಏಜೆನ್ಸಿಗಳೇನಿವೆ ನಗರದಲ್ಲಿ ಆ ಏಜೆನ್ಸಿಗಳಿಗೆ ತೆರಳುವಂಥದ್ದು, ಜೊತೆಗೆ ಅಲ್ಲಿನ ಕ್ರಮಗಳೇನಿವೆ, ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಏನಿದೆ, ಜೊತೆಗೆ ವಸ್ತುಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಪರಿಶೀಲನೆಯನ್ನ ಮಾಡ್ತಾರೆ, ಜೊತೆಗೆ ಈ ರೀತಿಯಾದಂಥ ಅಂಶಗಳ ನಡುವೆ ನಮ್ಮ ಕಾರ್ಯಾಚರಣೆಯಲ್ಲಿ ಯಾವುದಾದರೂ ವಿಚಾರಗಳು ಕಂಡು ಬರ್ತಾ ಲೋಪಗಳು ಅಥವಾ ಏನಾದರೂ ತಮ್ಮ ವ್ಯಾಪ್ತಿಗೆ ಬರುವಂಥ ಅಂಶಗಳು ಏನಾದರೂ ಇದೆಯಾ ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಅನುಮಾನಗಳ ನಡುವೆ ಒಂದು ಪರಿಶೀಲನಾ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ SR ನಗರದಲ್ಲಿರುವಂಥ ಒಂದು ಖಾಸಗಿ ಕೊರಿಯರ್ ಏಜೆನ್ಸಿಯನ್ನು ಒಂದು ಪರಿಶೀಲನೆ ಮಾಡಲಾಯಿತು. ಈಗ ಕಲಾಸಿಪಾಳ್ಯದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ಅವರ ಸೇರಿರುವಂತಹ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಇಲ್ಲೂ ಕೂಡ ಬಂದು ಒಂದಷ್ಟು ಪರಿಶೀಲನೆಯನ್ನ ಮಾಡಲಾಗಿರುವಂತದ್ದು. ಮೇಲ್ನೋಟಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳು ಕಂಡು ಬಂದಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಇರುವಂತದ್ದು. ಅದೇ ರೀತಿಯಲ್ಲಿ ಇನ್ನಷ್ಟು ಏಜೆನ್ಸಿಗಳಿಗೆ ತೆರಳಿ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಡ್ರಗ್ಸ್ ಗಳು ಕೊರಿಯರ್ ಮುಖಾಂತರವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡಬಾರದು. ನಗರದಲ್ಲಿ ಈ ಬಾರಿ ನಡೆಯುವಂತಹ ನ್ಯೂ ಇಯರ್ಗೆ ಯಾವುದೇ ರೀತಿಯಾದಂತಹ ಒಂದು ಡ್ರಗ್ಸ್ ಗಳ
ಅವೈಲಬಿಲಿಟಿ ಇರಬಾರ್ದು, ಸಂಪೂರ್ಣವಾಗಿ ಈ ಬಾರಿ ಡ್ರಗ್ಸ್ ಇಲ್ಲದಂತೆ ನ್ಯೂ ಇಯರ್ ನಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಪೊಲೀಸರು ಕೂಡ ಒಂದು ನಿರ್ಧಾರವನ್ನ ಮಾಡಿ ಒಂದು ಸ್ಪೆಷಲ್ ಡ್ರೈವ್ ಮುಂದುವರಿಸಿರುವಂತದ್ದು. ಎಸ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.